ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ RCB ವರ್ಸಸ್ GT ಒಂದು ಪ್ರಮುಖವಾದಂಥ ಪಂದ್ಯ. ಎರಡು ತಂಡಕ್ಕೂ ಕೂಡ ಈ ಕಡೆ ಸಿರಾಜ್ ವರ್ಸಸ್ ವಿರಾಟ್ ಕೊಹ್ಲಿ ನೋಡಕ್ ಸಿಗುತ್ತೆ. ಸೊ ಈ ಒಂದು ಪಂದ್ಯದ ಪ್ರಿವ್ಯೂ ಮಾಡೋಣ ಅಂತ, ಅಂದ್ರೆ ಸ್ಟ್ಯಾಟ್ಸು, ಮ್ಯಾಚಪ್ಸು, ಪ್ಲೇಯಿಂಗ್ 11 ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಒಂದು ಕಡೆ ನಮ್ಮ RCB DC ವಿರುದ್ಧ ಕೊನೆಯಲ್ಲಿ ಸೋತು ಬರ್ತಿದ್ದಾರೆ. ಅಂದ್ರೆ ಕೊನೆಯಲ್ಲಿ ಹೆಂಗ್ ಸೋತರಂತ ನಿಮ್ಗೆಲ್ಲ ಗೊತ್ತಿರೋದೆ. ಇನ್ನು ಈ ಕಡೆ GT ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಫುಲ್ಲು ರೊಚ್ಗೆದ್ಬಿಟ್ಟು ಹೀನಾಯವಾಗಿ ಸೋತು ಬರ್ತಿದ್ದಾರೆ. ಫುಲ್ಲು ನೆಟ್ ರನ್ ರೇಟ್ ಅಂತೂ ಒಂಥರ ನೆಕ್ಸ್ಟ್ ಲೆವೆಲೇ, ಮೈನಸಲ್ಲೆಲ್ಲ -0.8ಗೆಲ್ಲ ಹೋಯ್ತು, ಆ ಥರ ಆಯಿತು. ಆಮೇಲೆ ಹೆಡ್ ಟು ಹೆಡ್ ನೋಡೋದಾದ್ರೆ ಈ ಕಡೆ ಇಲ್ಲಿವರೆಗೂ ಎರಡೂ ತಂಡಗಳು 6 ಪಂದ್ಯಗಳಾಡಿದ್ದಾರೆ. ಅದರಲ್ಲಿ 3 RCB ಗೆದ್ರೆ GT ಅವರು 3 ಗೆದ್ದಿದ್ದಾರೆ. ಸೊ ಒಂಥರ ಅಪ್ಪರ್ ಅಂಡ್ ಯಾರು ಇಲ್ಲ, ಎಲ್ಲ 50-50 ಅನ್ನೋ ತರ ಇದೆ ಸದ್ಯಕ್ಕಂತೂ. ಇನ್ನು ಪಿಚ್ ರಿಪೋರ್ಟ್ ಅಂತೂ ನಿಮ್ಗೆಲ್ಲ ಗೊತ್ತಿರೋದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದ್ರೆ ಟಾಸ್ ಗೆದ್ಬಿಟ್ಟು ಸೀದಾ ಬೌಲಿಂಗ್ಗೆ ತಗೋತಾರೆ, ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಟಾಸ್ ಯಾರು ಗೆಲ್ತಾರೆ ಅದು ನೋಡಬೇಕು. ಆಮೇಲೆ ಏನಂದ್ರೆ ಇನ್ನೊಂದು ಇವಾಗ ಸದ್ಯಕ್ಕೆ ಬ್ಲ್ಯಾಕ್ ಸೈಲು ಕೊಡ್ತಾ ಇದ್ದಾರೆ, 180-170 ಪಿಚ್ ಅದು ಬೇರೆ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಮುಖವಾದ ಪಂದ್ಯದಲ್ಲಿ ಏನು ಇವರು ಬ್ಲ್ಯಾಕ್ ಸೈಲ್ ಕೊಡ್ತಾರ ಅಥವಾ ಫುಲ್ ರೊಚ್ಗೆದ್ಬಿಟ್ಟು ಬಡಿಯೋ ಆಟ ಆಡುವಂಥದ್ದಂದ್ರೆ 250 ಅಲ್ಲ 200+ ಏನಾದರೂ ಆ ಥರ ಪಿಚ್ ಕೊಡ್ತಾರ. ಸೊ ನೋಡ್ಬೇಕು ಗುರು ಯಾವ ಥರ ಪಿಚ್ ಕೊಡ್ತಾರೆ, ಅದ್ರ ಮೇಲೇನು ಡಿಪೆಂಡ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯಿಂಗ್ 11 ಬರೋದಾದ್ರೆ ಈ ಕಡೆ RCB ಕಡೆಯಿಂದ ಪ್ಲೇಯಿಂಗ್ 11 ಅಲ್ಲಿ ಏನಾದರೂ ಬದಲಾವಣೆ ಇದೆನಾ ಅಂತ ಕೇಳೋದಾದ್ರೆ ಅಫ್ಕೋರ್ಸ್ ಒಂದೇನಪ್ಪ ಅಂತಂದ್ರೆ ರೊಮಾರಿಯೋ ಶೆಫರ್ಡ್ ಜಾಗದಲ್ಲಿ ಏನಾದರೂ ಜೇಕಬ್ ಬೇತಲ್ ತಗೊಂಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಕ್ವಶನ್ ಮೂಡೋದು ಸಹಜನೇ, ಇಲ್ಲ ಅಂತಿಲ್ಲ. ಬಟ್ ಏನಂದ್ರೆ ನೀವು ಹೋದ ಮ್ಯಾಚ್ದು ಅದಾದ್ಮೇಲೆ RCB ವಿಡಿಯೋ ಹಾಕಿದ್ರಲ್ಲ, ಅದರಲ್ಲಿ ನೀವು ನೋಡಿ ಆ್ಯಂಡಿ ಫ್ಲವರ್ ಅವರು ರೊಮಾರಿಯೋ ಶೆಫರ್ಡ್ ವಿ ವಿಲ್ ಬ್ಯಾಕ್ ಯು ಅಂತ ಹೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗೆಲ್ಲ ತೆಗಿಯಲ್ಲ, ರೊಮಾರಿಯೋ ಶೆಫರ್ಡ್ ಜಾಗದಲ್ಲಿ ಜೇಕಬ್ ಬೇತಲ್ ಬರಲ್ಲ ಅಂತ ಅನ್ಕೋತೀನಿ. ಸೊ ಓವರ್ ಆಲ್ ಆಗಿ ಸೇಮ್ ಪ್ಲೇಯಿಂಗ್ 11 ಒಂದಿಗೆ ಹೋಗ್ತಾರೆ ಇವರು ಅಂತ ಅನ್ಸುತ್ತೆ. ಇನ್ನು ಈ ಕಡೆ GT ಪರವಾಗಿ ಹೇಳ್ಬೇಕು ಅಂತಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಆ ಗ್ಲೇನ್ ಫಿಲಿಪ್ಸ್ ಒಂದು ಜಾಗ ಇದೆ ನೋಡಿ, ಅಲ್ಲೇನಾದ್ರೂ ಈ ಕಡೆ ಜೇಸನ್ ಹೋಲ್ಡರ್ನ ತಗೊಂಡ್ ಬರ್ತಾರ ನೋಡ್ಬೇಕು. ಅಂದ್ರೆ ಹೋಲ್ಡರ್ ಬಂದ್ರೆ ಸ್ವಲ್ಪ 6-7 ಅಲ್ಲಿ ಬ್ಯಾಟಿಂಗ್ ಎಲ್ಲ ಮಾಡಿಕೊಟ್ರೆ ಒಂಚೂರು ಸ್ಟೆಬಿಲಿಟಿ ಕೊಡ್ತಾರೆ ಅಂತ. ಯಾಕಂದ್ರೆ ಫಿಲಿಪ್ಸ್ ಕಡೆಯಿಂದ ಏನೂ ಬಂದಿಲ್ಲ. ಸೊ ಆದ್ರೆ ಅಲ್ಲಿ ಒಂದು ಚೇಂಜಸ್ ಆಗ್ಬಹುದು GT ಪರವಾಗಿ ನೋಡೋದಾದ್ರೆ. ಅದು ಬಿಟ್ರೆ ಬಾಕಿ ಎಲ್ಲ ಸೇಮೇ ಇರುತ್ತೆ ಅಂತ ನನಗನ್ಸುತ್ತೆ. ಇನ್ನು ನೆಕ್ಸ್ಟ್ ಮೇನ್ ಮ್ಯಾಚ್ ಅಪ್ಸಿಗೆ ಬರೋಣ ಗುರು. ಇದು ಮಾತ್ರ ಸಖತ್ತಾಗಿದೆ. ಏನಪ್ಪಾ ಅಂತಂದ್ರೆ ನಮ್ಮ RCB ಬೌಲಿಂಗ್ ಅಲ್ಲಿ ನೀವು ನೋಡಿ ಭೂವಿ ಮತ್ತೆ ಏಜಲುಡ್ ಇವರಿಬ್ರು ದಿಗ್ಗಜ ಬೌಲರ್ಸು. ಈ ಕಡೆ GT ಪರವಾಗಿ 3 ಟಾಪ್ 3 ಬ್ಯಾಟ್ಸ್ಮನ್ಸ್ ಇದ್ದಾರಲ್ಲ, ಅವ್ರನ್ನ ಬೇಗ ಔಟ್ ಮಾಡ್ಬೇಕು ನಾವು. ಸೊ ಅವ್ರ ವಿರುದ್ಧ ಇವ್ರು ಯಾವ ತರ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು. ಸ್ಪೆಷಲಿ ಏನಂದ್ರೆ ಇವರು ಟಾಪ್ 3 ಏನಾದ್ರು GT ಅವರು ಟಾಪ್ 3 ಏನಿದೆ ಅಲ್ಲ, ಅವರು ಸ್ವಲ್ಪ ಬೇಗ ಔಟ್ ಆಗ್ಬಿಟ್ರೆ ನಾವು ಹಿಡಿತ ಸಾಧಿಸ್ತೀವಿ ಅಂತ ನನ್ಗನ್ಸುತ್ತೆ ಗುರು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ RCB ಬೌಲರ್ಸ್ ಆಗಿರುವಂತ ಭೂವಿ ಮತ್ತೆ ಏಜಲುಡ್ ಯಾವ ತರ ಮಾಡ್ತಾರೆ ನೋಡ್ಬೇಕು. ಆಮೇಲೆ ರಸಿಕ್ದಾರ್ ಸಲಾಂ ಕೂಡ ಹಾಕೊಳ್ಳಿ ನೀವು, ಆ ವಯನು ಯಾವ ತರ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು ಏನ್ ಕತೆ ಅಂತ. ಇನ್ನು ಈ ಕಡೆ ಗ್ಯಾಪ್ ಅಲ್ಲಿ RCB ಬ್ಯಾಟಿಂಗ್ ವರ್ಸಸ್ ಈ ಕಡೆ GT ಬೌಲಿಂಗ್ ನೋಡೋದಾದ್ರೆ ಗುರು, GT ಬೌಲಿಂಗ್ ಅಲ್ಲಿ ರಬಾಡ ಮತ್ತೆ ಸಿರಾಜು ಅದು ಪವರ್ ಪ್ಲೇಲಿ ಭಯಂಕರ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಸಿರಾಜ್ ಅವ್ರೇನಂದ್ರೆ ನಮ್ಮ ಮಿಯಾಬೈ ಫುಲ್ ಎಕಾನಮಿಕಲ್ ಬೌಲಿಂಗು. ಈ ಕಡೆ ರಬಾಡ ದಡಬಡ ಅಂತ 151 ಪೇಸಲ್ಲೆಲ್ಲ ಬೌಲಿಂಗ್ ಮಾಡ್ತಿದ್ದಾರೆ. ಫುಲ್ ಒಂಥರ ಎನರ್ಜಿ ಹೈ ಲೆವೆಲ್ ಅಲ್ಲಿ ಇದೆ ಅಂತ. ಸೊ ವಿಕೆಟ್ಸ್ ಬೇರೆ ತೆಗಿತಾ ಇದ್ದಾರೆ, ಪ್ರತಿ ಮ್ಯಾಚ್ ವಿಕೆಟ್ಸ್ ತೆಗಿತಾ ಇದ್ದಾರೆ ಪವರ್ ಪ್ಲೇಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಸಿರಾಜ್ ಮತ್ತೆ ರಬಾಡ ವರ್ಸಸ್ ಈ ಕಡೆ ನಮ್ಮ ಟಾಪ್ 3 ಯಾವ ತರ ಆಡ್ತಾರೆ ನೋಡ್ಬೇಕು. ಅದರಲ್ಲೂ ಸ್ಪೆಷಲಿ ಸಿರಾಜ್ ವರ್ಸಸ್ ನಮ್ಮ ಕಿಂಗ್ ಕೊಹ್ಲಿ. ಇದೊಂಥರ ಮಜಾ ಇರುತ್ತೆ ಗುರು. ಮಿಯಾ ವರ್ಸಸ್ ಕಿಂಗ್ ಕೊಹ್ಲಿ ನೋಡಕ್ಕಂತೂ ಸಖತ್ತಾಗಿರುತ್ತೆ. ಆ ಬ್ಯಾಟಲ್ಲಿ ಯಾರು ಗೆಲ್ತಾರೆ ನೋಡ್ಬೇಕು. ಇನ್ನು ನೆಕ್ಸ್ಟ್ ಮಿಡಲ್ ಓವರ್ಸ್ ಅಲ್ಲಿ ಗ್ಯಾಪ್ ಅಲ್ಲಿ ಇವರು ಪ್ರಸಿದ್ಧ ಕೃಷ್ಣನ ತಗೊಂಡ್ ಬರ್ತಾರೆ. ಸೊ ನಮ್ಮ ಪ್ರಸಿದ್ಧ ಅಣ್ಣ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಅದು ಸ್ಪೆಷಲಿ ಏನಂದ್ರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸ್ವಲ್ಪ ಅವರೆಲ್ಲ ಕರಗತರಾಗಿದ್ದಾರೆ. ಪಿಚ್ ಹೆಂಗ್ ಬಿಹೇವ್ ಆಗುತ್ತೆ ಏನ್ ಕತೆ ಇಲ್ಲೆಲ್ಲ ಸ್ವಲ್ಪ ಪಳಗಿರೋದ್ರಿಂದ ಈ ಕಡೆ ಪ್ರಸಿದ್ಧ ಕೃಷ್ಣ ವರ್ಸಸ್ ನಿಮ್ಮೆಲ್ಲರ ನೆಂಚಿನ ಪಡಿಕಲ್ ಹಾಕಿದ್ದೇನೆ ಗುರು. ಸೊ ಕನ್ನಡಿಗ ವರ್ಸಸ್ ಕನ್ನಡಿಗ ಯಾರು ಗೆಲ್ತಾರೆ ನೋಡ್ಬೇಕು. ಇದೊಂಥರ ಬ್ಯಾಟಲ್ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಮೇನ್ ಗುರು, ಈ ಕಡೆ GTಗೆ ರಶೀದ್ ಖಾನ್ ಒಂಥರ ಬೆನ್ನೆಲುಬಿದ್ರೆ, ನಮ್ಗೆ ಏನಪ್ಪಾ ಅಂದ್ರೆ ಬೆನ್ನೆಲುಬನ ಹತ್ರನೇ ರಜತ್ ಅಣ್ಣ ಆಡ್ತವ್ರೆ. ಸೊ ಆ ಒಂದು ನಿಟ್ಟಿನಲ್ಲಿ ಸ್ಪಿನ್ ಬ್ಯಾಷರ್ ಆಗಿರುವಂತ ರಜತ್ ಪಟಿದಾರ್ ಈ ಕಡೆ ರಶೀದ್ ಖಾನ್ ವಿರುದ್ಧ ಯಾವ ತರ ಆಡ್ತಾರೆ ನೋಡ್ಬೇಕು. ಇದು ಮ್ಯಾಚ್ ಅಪ್ಸ್ ಸಖತ್ತಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಒಟ್ನಲ್ಲಿ ಈ ಮ್ಯಾಚ್ ಅಪ್ಸ್ ಮಾತ್ರ ಸೈಕ್ ಆಗಿದಾವೆ. ಇನ್ನು ನಾನು ತಮ್ನೇಲಲ್ಲಿ ಹಾಕಿದ್ದೀನಿ ನೋಡಿ, ಏನಂದ್ರೆ RCBಗೆ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತಂದ್ರೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು 7ರಲ್ಲಿ 5 ಗೆದ್ದಿದ್ದಾರೆ, ಪಂಜಾಬ್ ಅವರು ಅಂತ ಅವ್ರು ಫುಲ್ ಟಾಪಲ್ಲೇ ಇದ್ದಾರೆ ಅನ್ನೋ ಥರ. ಸೊ ಟಾಪ್ 2ಗೆ ರಾಜಸ್ಥಾನು, ಪಂಜಾಬು, ಆಮೇಲೆ ಗ್ಯಾಪಲ್ಲಿ ಇವಾಗ ಕೆಳಗಡೆ ಇರೋರ್ದು ಹಂಗೆ ಇದೆ ಗುರು. SRH 7ರಲ್ಲಿ 4 ಆಗಿದೆ. ನಾವೇನಾದ್ರೂ ಈ ಮ್ಯಾಚ್ ಸೋತ್ರೆ
7ರಲ್ಲಿ 4 ನಾವಾಗ್ತೀವಿ. ನೆಟ್ ರನ್ ರೇಟ್ ಇಂದ ಮೇಲೆ ಇರ್ಬೋದೇನೋ, ಬಟ್ ಸ್ಟಿಲ್ ಹಂಗಾಗ್ಬಾರ್ದು ಅಂತ ಗೆದ್ಬಿಟ್ಟು 7ರಲ್ಲಿ 5 ಆದ್ರೆ ರಾಜಸ್ಥಾನ್ ರಾಯಲ್ಸ್ಗಿಂತ ಮೇಲೆ ಹೋಗ್ಬೋದು ನಾವು ಅಂತ. ಸೊ ಟಾಪ್ 2ಗೆ ಏಮ್ ಮಾಡೋಣ ಅಂತ. ಸೊ ನಮ್ಮ ಟಾಪ್ 2ಗೆ ನಮ್ದು ಏಮ್ ಇದ್ರೆ ಪಕ್ಕಾ ಈ ಮ್ಯಾಚ್ ಗೆಲ್ಲೇಬೇಕು ಅಂತ. ಆಮೇಲೆ GT ವಿರುದ್ಧ ನಾವು ಇನ್ನೊಂದ್ಸರಿನೂ ಆಡ್ತೀವಿ. ಸೊ ಈ ಮ್ಯಾಚ್ ಏನಾದರೂ ಗೆದ್ರೆ ಅಲ್ಲಿ ಅಹಮದಾಬಾದಲ್ಲಿ ಹೋಗ್ಬಿಟ್ಟು ಅವ್ರನ್ನೂ ಹೊಡಿಬಹುದು, ಏನು ತೊಂದರೆ ಇಲ್ಲ ಅನ್ಕೋತೀನಿ. ಬಟ್ ಈ ಮ್ಯಾಚ್ ಸ್ವಲ್ಪ ಕ್ರೂಷಿಯಲ್ ಆಗುತ್ತೆ RCB ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅದು ಟಾಪ್ 2 ಏಮ್ ಮಾಡ್ಬೇಕಂದ್ರೆ. ಇನ್ನು GT ಪರವಾಗಿ ಹೇಳ್ಬೇಕಂದ್ರೆ ಅವರು 6ರಲ್ಲಿ 3 ಗೆದ್ದು 3 ಸೋತಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಅವ್ರದ್ದು ನೆಟ್ ರೇಟ್ ಏನಿದೆಯಲ್ಲ ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಸ್ವಲ್ಪ ಭಯಂಕರವಾಗಿ ಸೋತಿರೋದ್ರಿಂದ ಸ್ವಲ್ಪ ಕುಸಿತ ಕಂಡಿದೆ. ಅದೊಂದು ಚೂರು ಮ್ಯಾನೇಜು ಮಾಡಬೇಕು. ಆಮೇಲೆ ಈ ಮ್ಯಾಚ್ ಗೆಲ್ಲೇಬೇಕು ಅಂತ. 7ರಲ್ಲಿ 4 ಗೆದ್ದಂಗೆ ಆಗುತ್ತೆ. ಏನಾದರೂ ಗೆದ್ರೆ ಅವರು 5ನೇ ಪೊಸಿಷನ್ಗೆ ಹೋಗ್ತಾರೆ. ಸೊ ಅವ್ರಿಗೂ ಇದೊಂಥರ ಬೇಕೇ ಬೇಕು ಗೆಲುವು ಅನ್ನೋ ಥರ ಗುರು. ಒಟ್ನಲ್ಲಿ ಪಾಯಿಂಟ್ಸ್ ಟೇಬಲ್ ಬಿಸಿ ಏನು ಅಂತಂದ್ರೆ ಎಲ್ಲಾ ಟೀಮ್ಸ್ಗಳಿಗೂ ಮುಟ್ತಾ ಇದೆ ಇವಾಗ ಸದ್ಯಕ್ಕೆ. ಸೊ ಒಂಥರ ಬೇಗ ಬೇಗ ಮೇಲೆ ಹೋಗ್ಬೇಕು ಅಂತ ಇರ್ತಾರೆ. ಅದಕ್ಕೆ ನಾವು ಜಾಸ್ತಿ ಒಂಥರ ಅಲ್ಲಿ ಇಲ್ಲಿ ತಪ್ಪು ಮಾಡ್ದೇನೆ ಸ್ವಲ್ಪ ನೀಟಾಗಿ ಆಡ್ಬಿಟ್ಟು ಈ ಮ್ಯಾಚ್ ಸಖತ್ತಾಗಿ ಆಡಿ ಗೆಲ್ಲಿ ನಮ್ಮ RCB ಅಂತ. ಆಮೇಲೆ ಪ್ಲೇಯರ್ಸ್ ಟು ವಾಚ್ ಔಟ್ ಆಯಿತು. ಆಮೇಲೆ ಯಾರು ಗೆಲ್ತಾರೆ ಏನು ಕತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.